ಹೆಸರಿನಲ್ಲಿ ದೊಡ್ಡ ಅಕ್ರಮವೇ ನಡೆದಿದೆ. ಬಿಡಿಎದಲ್ಲಿ 524 ಬಡಾವಣೆಯ ಅಭಿವೃದ್ಧಿ ಹೆಸರಿನಲ್ಲಿ ಬಿಡಿಎನಲ್ಲಿ 524 ಕೋಟಿ ಬೃಹತ್ ಹಗರಣ ಬಯಲಾಗಿರುವಂತದ್ದು. ಈಗ ದಾಖಲೆಗಳ ಸಮೇತ ಅಕ್ರಮವನ್ನ ಜನತಾ ಟಿವಿ ಬಯಲಿಗೆಳೆದಿದೆ. ಬಿಡಿಎನಲ್ಲಿ 524 ಕೋಟಿ ಬೃಹತ್ ಹಗರಣ ಬಯಲಾಗಿದೆ. ದಾಖಲೆಗಳ ಸಮೇತ ಅಕ್ರಮವನ್ನ ಬಯಲಿಗೆಳೆದ ಜನತಾ ಟಿವಿ. ಕೆಂಪೇಗೌಡ ಬಡಾವಣೆ ಅಭಿವೃದ್ಧಿ ಹೆಸರಿನಲ್ಲಿ ಈ ಒಂದು ಅಕ್ರಮ ನಡೆದಿದೆ. ಟೆಂಡರ್ ಪಡೆಯಲು ಅರ್ಹತೆ ಇಲ್ಲದ ಕಂಪನಿಗೆ ಗುತ್ತಿಗೆ ನೀಡಲಾಗಿದೆ. ಕೆಂಪೇಗೌಡ ಬಡಾವಣೆ ಅಭಿವೃದ್ಧಿ ಹೆಸರಿನಲ್ಲಿ 167 ಕೋಟಿ ರೂಪಾಯಿಯ ಅಕ್ರಮ ನಡೆದಿರುವಂತದ್ದು. ಬಿಡಿಎನಲ್ಲಿ ಆಗಿರುವಂತಹ ಈ ಒಂದು ದೊಡ್ಡ ಹಗರಣ ಏನಿದೆ ಇದು ಬಯಲಾಗಿದೆ. ಬರೋಬ್ಬರಿ 524 ಕೋಟಿ, ಒಂದಲ್ಲ ಎರಡಲ್ಲ 524 ಕೋಟಿ ರೂಪಾಯಿಗಳ ಬೃಹತ್ ಹಗರಣ ಈಗ ಬಿಡಿಎನಲ್ಲಿ ನಡೆದಿರುವಂತದ್ದು. ದಾಖಲೆಗಳ ಸಮೇತ ಅಕ್ರಮವನ್ನ ಜನತಾ ಟಿವಿ ಬಯಲಿಗೆ ಎಳೆದಿದೆ. ಕೆಂಪೇಗೌಡ ಬಡಾವಣೆ ಅಭಿವೃದ್ಧಿ ಹೆಸರಿನಲ್ಲಿ ಈ ಒಂದು ಅಕ್ರಮ ನಡೆದಿದೆ. ತನಿಖೆಗೆ ಬಿಡಿಎ ಆಯುಕ್ತರಿಂದ ಸಮಿತಿ ರಚನೆಯಾಗಿದೆ. ಬಿಡಿಎ ಆಯುಕ್ತರಿಂದ 3 ಸದಸ್ಯರ ಒಳಗೊಂಡಿರುವಂತಹ ಸಮಿತಿಯ ರಚನೆ ಆಗಿರುವಂತದ್ದು. ತನಿಖೆಗೆ ನಿವೃತ್ತ ನ್ಯಾಯಾಧೀಶರನ್ನ ಒಳಗೊಂಡಿರುವಂತಹ ಸಮಿತಿಯ ರಚನೆಯಾಗಿದೆ. ತನಿಖೆ ನಡೆಯುತ್ತಿರುವ ಸಮಯದಲ್ಲಿ ಮತ್ತೆ ಟೆಂಡರ್ ನೀಡಿದ್ದಾರೆ. ಮತ್ತೆ 75 ಕೋಟಿ ರೂಪಾಯಿ ಮೌಲ್ಯದ ಟೆಂಡರ್ ಕರೆದಿರುವಂತಹ ಬಿಡಿಎ ತನಿಖಾ ವರದಿ ಕೈ ಸೇರುವ ಮುನ್ನವೇ ಮತ್ತೆ ಟೆಂಡರ್ ಕರೆದಿದ್ದಾದ್ರೂ ಯಾಕೆ ಎಂಬುವಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಈಗಾಗಲೇ ಕೆಂಪೇಗೌಡ ಬಡಾವಣೆ ಅಭಿವೃದ್ಧಿ ಹೆಸರಿನಲ್ಲಿ ಆಗಿರುವಂತಹ 167 ಕೋಟಿ ಅಕ್ರಮದ ತನಿಖೆ, ಈ ಒಂದು ಹಗರಣದ ತನಿಖೆಗಾಗಿ ಬಿಡಿಎ ಆಯುಕ್ತರಿಂದ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿದೆ. ಬಿಡಿಎ ಆಯುಕ್ತರಿಂದ 3 ಸದಸ್ಯರನ್ನ ಒಳಗೊಂಡಿರುವಂತಹ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಈ ಒಂದು ತನಿಖೆಗೆ ನಿವೃತ್ತ ನ್ಯಾಯಾಧೀಶರನ್ನ ಒಳಗೊಂಡಿರುವಂತಹ ಈ ಒಂದು ಸಮಿತಿಯ ರಚನೆ ಆಗಿದೆ. ಆದ್ರೆ ಈ ತನಿಖೆ ನಡೀತಾ ಇರುವಂತಹ ಸಮಯದಲ್ಲೇ ಮತ್ತೊಂದು ಟೆಂಡರ್ ಅನ್ನ ಕರೆದಿರುವಂತಹ ಕೆಲಸವಾಗಿದೆ. ಈಗಾಗಲೇ ಆಗಿರುವಂತಹ ಈ ಒಂದು ಹಗರಣವನ್ನೇ ಬಯಲಿಗೆಳಬೇಕು, ಅದರ ತನಿಖೆ ಆಗಬೇಕು ಅಂತ ಅದನ್ನ ಒಂದು ಸಮಿತಿ ರಚನೆ ಮಾಡಿದ್ರೆ ಅದರ ಬೆನ್ನಲ್ಲೇ ಈ ಒಂದು ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಮತ್ತೊಂದು ಟೆಂಡರ್ ಅನ್ನ ಕರೆಯಲಾಗಿದೆ 75 ಕೋಟಿ ಮೌಲ್ಯದ್ದು. ಅದು ಯಾಕೆ ಎಂಬುವಂತಹ ಪ್ರಶ್ನೆಗಳು ಈಗ ಉದ್ಭವ ಆಗಿರುವಂತದ್ದು. ತರಾತುರಿಯಲ್ಲಿ ಟೆಂಡರ್ ಕರೆಯೋದಕ್ಕೆ ಕಾರಣವಾದ್ರೂ ಏನು? ತನಿಖಾ ವರದಿ ಸಂಪೂರ್ಣವಾಗಿ ಬರೋವರೆಗೂ ಕಾಯಬೇಕಿತ್ತಲ್ವಾ? ಅರ್ಹತೆ ಇಲ್ಲದ ಗುತ್ತಿಗೆದಾರರಿಗೆ 167 ಕೋಟಿ ರೂಪಾಯಿ ಟೆಂಡರ್ ಕೊಟ್ಟಿದ್ಯಾಕೆ? ಅಕ್ರಮ ತನಿಖೆಗೆ 3 ತಂಡದ ಸಮಿತಿ ರಚಿಸಿದ ಆಯುಕ್ತರೇ ಮತ್ತೆ ಟೆಂಡರ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಾಕೆ? ತನಿಖಾ ವರದಿ ಬರುವ ಮುನ್ನವೇ ಹೊಸ ಟೆಂಡರ್ ಉದ್ದೇಶವನ್ನ ಏನು ಅನ್ನೋದು ಈಗ ಪ್ರಶ್ನೆ ಆಗಿದೆ. ಹೊಸ ಟೆಂಡರ್ ನಲ್ಲಿ ಹಣ ದಾಹಕ್ಕೆ ಬಿದ್ದಿದ್ದಾರ ಅಧಿಕಾರಿಗಳು, ಅವರ ಕೈವಾಡವಿದೆಯಾ ಎಂಬುವಂತ ಅನುಮಾನಗಳು. ಇಲ್ಲಿ ಅರ್ಹತೆ ಪರಿಶೀಲಿಸಬೇಕಾದವರೇ ಅಕ್ರಮಕ್ಕೆ ಇಳಿದ್ರ ಎಂಬುವಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಇಲ್ಲಿ ತರಾತುರಿಯಲ್ಲಿ ಈ ಒಂದು ಟೆಂಡರ್ ಕರೆಯೋದಕ್ಕೆ ಕಾರಣವಾದ್ರೂ ಏನು ಎಂಬುವಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದು. ಒಂದು ಕಡೆ ಈ ಒಂದು ಏನು ತನಿಖೆ ನಡೀತಾ ಇರೋದಕ್ಕೆ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಅದರ ಬೆನ್ನಲ್ಲೇ ಮತ್ತೊಂದು 75 ಕೋಟಿ ಮೌಲ್ಯದ ಟೆಂಡರ್ ಅನ್ನ ಕರೆಯೋದಕ್ಕೆ ಕಾರಣವಾದ್ರೂ ಏನು ಅನ್ನುವಂತ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದೆ. ಬಿಡಿಎಲ್ 524 ಕೋಟಿ ಹಗರಣ ನಡೆದಿತ್ತು. ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟ ಒಂದು ದೂರನ್ನು ಕೊಟ್ಟಿದ್ದು, ಅದ್ರ ಜೊತೆಯಲ್ಲಿ ಒಂದು ಕಮಿಟಿ ಕೂಡ ಕಾನ್ಸ್ಟಿಟ್ಯೂಟ್ ಆಗಿತ್ತು. ಜೊತೆಗೆ NPKL ಅಲ್ಲಿ ಒಂದಷ್ಟು ಅಕ್ರಮ ನಡೆದಿತ್ತು. ಈ ಒಂದು ಅಕ್ರಮ ತನಿಖಾ ವರದಿ ಬರೋ ಮುಂಚೆನೆ ಈಗ ಮತ್ತೆ ಟೆಂಡರ್ ಅನ್ನು ಕಟ್ಟಿದ್ರೆ ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಇದು ಮೇಲ್ ನೋಟಕ್ಕೆ ನೋಡಿದ್ರೆ ತರಾತುರಿನಲ್ಲಿ ಹಣ ಮಾಡ್ಕೊಳ್ಳೋದಕ್ಕೋಸ್ಕರನೇ ಈ ಟೆಂಡರ್ ಕರೆದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಯಾಕೆ ಅಂತಂದ್ರೆ ಇದೇ ನಾಡಪ್ರಭು ಕೆಂಪೇಗೌಡ ಲೇಔಟ್ ವಿಭಾಗದಲ್ಲೇ ಅಕ್ರಮ ನಡೆದಿದೆ
ಅಂತನ್ಬಿಟ್ಟೆ ನನ್ನ ದೂರಿನಲ್ಲಿ ಉಲ್ಲೇಖ ಮಾಡಿರೋದು. ಈ 524 ಕೋಟಿ ಬೃಹತ್ ಹಗರಣ ಏನಿದೆ, ಈ ಹಗರಣದಲ್ಲಿ ಈ NPKL ವಿಭಾಗದಲ್ಲೂ ಹಗರಣ ನಡೆದಿದೆ ಅನ್ನೋದೇ ನನ್ನ ಮೂಲ ಆಪಾದನೆ ಆಗಿತ್ತು. ಅದರಲ್ಲಿ ಈಗ ಒಂದು 6 ತಿಂಗಳ ಮುಂಚೆ 167 ಕೋಟಿ ಟೆಂಡರ್ ಅನ್ನ ಅರ್ಹತೆ ಇಲ್ದಿರೋ ಗುತ್ತಿಗೆದಾರರಿಗೆ ಕೊಟ್ಟಿದ್ದಾರೆ ಅನ್ನೋದು ನನ್ನ ಆಪಾದನೆ. ಅದರಲ್ಲಿ ಟೆಕ್ನಿಕಲ್ ಆಗಿ ಅದನ್ನ ಸ್ಯಾಂಕ್ಷನ್ ಅಂದ್ರೆ ಓಕೆ ಮಾಡ್ಬೇಕು, ಆ ಗುತ್ತಿಗೆದಾರರು ಅರ್ಹರಿದ್ದಾರೆ ಅಂತ ಹೇಳ್ಬೇಕಾಗಿದ್ದು ಬಂದು ಎಕ್ಸಿಕ್ಯೂಟಿವ್ ಇಂಜಿನಿಯರು NPKL ಡಿವಿಷನ್ ಅವರು ಮತ್ತೆ ಇಂಜಿನಿಯರ್ ಮೆಂಬರು ಶಾಂತರಾಜಣ್ಣ ಅವರು ಅದಕ್ಕೆ ಟೆಕ್ನಿಕಲ್ ಆಗಿ ಓಕೆ ಮಾಡ್ಬೇಕಾಗಿರೋದು. ಈ 167 ಕೋಟಿ ಏನ್ ಅರ್ಹರಿಲ್ದಿರೋರಿಗೆ ಟೆಂಡರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ಯಲ್ಲ, ಈ ಅಧಿಕಾರಿಗಳೇ ಅವ್ರನ್ನ ಟೆಕ್ನಿಕಲ್ ಅಲ್ಲಿ ಓಕೆ ಮಾಡಿರೋದು. ನಾನು ಅದನ್ನ ದಾಖಲೆ ಸಮೇತ ಅದನ್ನ ಇವರಿಗೆ ಆಯುಕ್ತರಿಗೆ ದೂರು ಸಲ್ಲಿಸಿದ್ದೀನಿ, ಅರ್ಹರಿಲ್ಲ ಅಂತ ಅನ್ಬಿಟ್ಟು. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ನಿವೃತ್ತ ನ್ಯಾಯಾಧೀಶರನ್ನೊಳಗೊಂಡಂತ ಒಂದು ಸಮಿತಿನೂ ರಚನೆ. ಸರ್, BDL 524 ಕೋಟಿ ಹಗರಣ ನಡೆದಿತ್ತು. ಇಲ್ಲಿ ಟೆಕ್ನಿಕಲ್ ಆಗಿ ಅದನ್ನ ಸ್ಯಾಂಕ್ಷನ್ ಅಂದ್ರೆ ಓಕೆ ಮಾಡ್ಬೇಕು, ಆ ಗುತ್ತಿಗೆದಾರರು ಅರ್ಹರಿದ್ದಾರೆ ಅಂತ ಹೇಳ್ಬೇಕಾಗಿದ್ದು ಬಂದು ಎಕ್ಸಿಕ್ಯೂಟಿವ್ ಇಂಜಿನಿಯರು NPKL ಡಿವಿಷನ್ ಅವರು ಮತ್ತೆ ಇಂಜಿನಿಯರ್ ಮೆಂಬರು ಶಾಂತರಾಜಣ್ಣ ಅವರು ಅದಕ್ಕೆ ಟೆಕ್ನಿಕಲ್ ಆಗಿ ಓಕೆ ಮಾಡ್ಬೇಕಾಗಿರೋದು. ಈ 167 ಕೋಟಿ ಏನ್ ಅರ್ಹರಿಲ್ದಿರೋರಿಗೆ ಟೆಂಡರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ಯಲ್ಲ, ಈ ಅಧಿಕಾರಿಗಳೇ ಅವ್ರನ್ನ ಟೆಕ್ನಿಕಲ್ ಅಲ್ಲಿ ಓಕೆ ಮಾಡಿರೋದು. ನಾನು ಅದನ್ನ ದಾಖಲೆ ಸಮೇತ ಅದನ್ನ ಇವರಿಗೆ ಆಯುಕ್ತರಿಗೆ ದೂರು ಸಲ್ಲಿಸಿದ್ದೀನಿ, ಅರ್ಹರಿಲ್ಲ ಅಂತ ಅನ್ಬಿಟ್ಟು. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ನಿವೃತ್ತ ನ್ಯಾಯಾಧೀಶರನ್ನೊಳಗೊಂಡಂತ ಒಂದು ಸಮಿತಿನೂ ರಚನೆ ಮಾಡಿದ್ದಾರೆ. ಆ ನ್ಯಾಯಾಧೀಶರ ಅಂಡರ್ ನಲ್ಲಿ ಈ ನನ್ನ ಕಂಪ್ಲೇಂಟ್ ಅನ್ನ ತನಿಖೆ ಮಾಡಿ ವರದಿ ಕೊಡೋದಕ್ಕೆ. ಆ ವರದಿ ಇನ್ನೂ ಬಂದಿಲ್ಲ. ಆ ವರದಿ ಬರೋದಕ್ಕಿಂತ ಮುಂಚೆನೆ ಇದೇ ನಾಡಪ್ರಭು ಕೆಂಪೇಗೌಡ ಲೇಔಟ್ ವಿಭಾಗದಿಂದ ಪುನಃ ಈ ಜನವರಿ 9ನೇ ತಾರೀಕು ಅಂದ್ರೆ ಈಗ ಒಂದು ವಾರದಲ್ಲಿ ಮತ್ತೆ ಸುಮಾರು ಒಂದು 78 ಕೋಟಿ ರೂಪಾಯಿ ಅಷ್ಟು ಟೆಂಡರ್ನ 8 ಕಾಮಗಾರಿಗಳಿಗೆ 78 ಕೋಟಿ ಅಷ್ಟು ಟೆಂಡರ್ನ ಮತ್ತೆ ಕರೆದಿದ್ದಾರೆ. ಮೂಲ ಪ್ರಶ್ನೆ ಏನು ಅಂತಂದ್ರೆ, ತನಿಖಾ ವರದಿ ಬರೋದಕ್ಕಿಂತ ಮುಂಚೆನೆ ತರಾತುರಿನಲ್ಲಿ ಏಕೆ ಈ ಮತ್ತೆ 78 ಕೋಟಿ ಟೆಂಡರ್ ಕರೆದಿದ್ದೀರಾ? ವೇಟ್ ಮಾಡಬಹುದಾಗಿತ್ತಲ್ವಾ? ಇವರು ನ್ಯಾಯಾಧೀಶರು ವರದಿ ಸಲ್ಲಿಸೋವರೆಗೂ, ನ್ಯಾಯಾಧೀಶ ವರದಿ ಸಲ್ಲಿಸಾದ್ಮೇಲೆ ಸರಿನೋ ತಪ್ಪೋ ಅಂತ ನೋಡ್ಬಿಟ್ಟು ಆಮೇಲೆ ಟೆಂಡರ್ ಕರಿಬಹುದಾಗಿತ್ತು. ಯಾಕಂದ್ರೆ ಈಗ ಏನ್ ಆಪಾದನೆ ಮಾಡ್ತಾ ಇದೆಯಲ್ವಾ, ಅದನ್ನ ಟೆಕ್ನಿಕಲ್ ಅಲ್ಲಿ ಓಕೆ ಮಾಡಿರೋ ಅಧಿಕಾರಿಗಳ ಅಂಡರ್ ನಲ್ಲೇ ಮತ್ತೆ ಈ 78 ಕೋಟಿ ಟೆಂಡರ್ ಕರೆದಿರೋದು. ಹಾಗಾದ್ರೆ ಅವರೇ ಮತ್ತೆ ಅದನ್ನ ಅರ್ಹರಿಲ್ದಿರೋರಿಗೆ ಮತ್ತೆ ಅದನ್ನ ಕೊಡ್ತಾರೋ ಇಲ್ವೋ ಅನ್ನೋದು ಏನು ಗ್ಯಾರಂಟಿ, ಏನಿದು? ಸೊ ನನ್ನ ಒಂದು ಇದೇನು ಅಂತಂದ್ರೆ, ಇದನ್ನ BDA ಕಮಿಷನರ್ ಅವ್ರಿಗೂನು ಮತ್ತೆ BDA ಚೇರ್ಮನ್ NA ಹರೀಶ್ ಅವ್ರಿಗೂ ನಿಮ್ಮ ಮುಖಾಂತರ ನಾನು ನೇರ ಪ್ರಶ್ನೆ ಮಾಡ್ತಾ ಇದ್ದೀನಿ. ಈ ತರಾತುರಿಯ ನಿರ್ಧಾರ ಏನಕ್ಕೆ? ತರಾತುರಿಯಲ್ಲಿ 78 ಕೋಟಿ ಏನಕ್ಕೆ ಕರೆದಿರೋದು? ತನಿಖಾ ವರದಿ ಬರೋವರೆಗೂ ವೆಯ್ಟ್ ಮಾಡಿ ತನಿಖಾ ವರದಿ ಬಂದ ನಂತರ ಇದನ್ನ ಪ್ರೊಸೆಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನಿಮ್ಮ ವಾಹಿನಿ ಮುಖಾಂತರ ನಾನು BDA ಆಯುಕ್ತರಲ್ಲಿ ಮತ್ತೆ BDA ಚೇರ್ಮನ್ ನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, BDL 524 ಹಗರಣ ಆಗಿತ್ತು. ಹಗರಣದ ಬಗ್ಗೆ ಹೇಳೋದ್ರಲ್ಲಿ ಅದು ಆಗಿತ್ತು ಆಗಿಲ್ಲ ಅನ್ನೋದು ನಾನು ಹೇಳಕ್ ಬರಲ್ಲ. ಕಂಪ್ಲೇಂಟ್ ಇದೆ, ಅದನ್ನ ಒಂದು ಕಮಿಟಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಒಪ್ಸಿದೀವಿ. ಅವರ ಇನ್ವೆಸ್ಟಿಗೇಷನ್ ಆಗಿ ಏನ್ ತೀರ್ಮಾನ ಬರುತ್ತೆ ಅದು ತೀರ್ಮಾನ ನೋಡ್ಕೊಂಡು ಅದ್ರ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ. ಕೆಂಪೇಗೌಡ ಲೇಔಟ್ 167 ಕೋಟಿ ಹಗರಣ ನಡೆದಿತ್ತು, ಅದ್ರ ಬಗ್ಗೆ ಒಂದು ಕಮಿಟಿ ಕೂಡ ಕಾನ್ಸ್ಟಿಟ್ಯೂಟ್ ಆಗಿತ್ತು. ಜೊತೆಯಲ್ಲಿ ಈಗೇನು ಒಂದು ತನಿಖಾ ವರದಿ ಕೈ ಸೇರಿಕೊಂಡು ಮತ್ತೆ 75 ಕೋಟಿಗೆ ಒಂದು ಟೆಂಡರ್ ಕರೆದಿದ್ದಾರೆ. ಸೊ ಏನಕ್ಕೆ ಅಂತ ಇಷ್ಟೊಂದು ಅರ್ಜೆಂಟ್ ಆಗಿ ಟೆಂಡರ್ ಕರೀಲೇಬೇಕಲ್ಲ, ಅಲ್ಲಿ ಕೆಲಸ ಆಗ್ಬೇಕು, ಕೆಲಸ ಮಾಡ್ಬೇಕು. ಅಲ್ಲಿ ಕೆಲಸ ಆಗಿಲ್ಲ ಅಂತ ಜನ ಗಲಾಟೆ ಮಾಡ್ತಾ ಇದ್ದಾರೆ. ಸೊ ಟೆಂಡರ್ ಕರೆಯೋದೇ ಕೆಲಸ ಮಾಡಕ್ ಆಗಲ್ಲ ನಾವು. ಸೊ ಅಭಿವೃದ್ಧಿ ಕೆಲಸ ಆಗ್ಬೇಕಾದ್ರೆ ಟೆಂಡರ್ ಮಾಡ್ಲೇಬೇಕಾಗ್ತದೆ. ಬಟ್ ಹಗರಣ ಅಂತ ಹೇಳೋದು ಏನು ಸಾಬೀತಾದ್ರೆ ಅವ್ರ ಮೇಲೆ ಏನ್ ಕ್ರಮ ತಗೋಬೇಕು ಖಂಡಿತವಾಗಿ ತಗೊಳ್ತೀವಿ. ಯಾವುದೇ ಆತರ ಹಗರಣ, ಯಾವ್ದಾರ ಆತರ ಇಲ್ಲಿಗೆಲ್ ಆಗಿ ಏನಾದ್ರು ಆಗಿದ್ರೆ ಅದನ್ನ ಸುಮ್ನೆ ಅಂತೂ ಖಂಡಿತವಾಗಿ ಬಿಡಲ್ಲ. ಸರ್, CN ಅಶೋಕ್ ಮತ್ತೆ ಅಶೋಕ್ ಭಾಗ್ಯ ಅಂತಕ್ಕಂಥವ್ರು ಇಬ್ರು ಸಹ ಸೇರಿ ಮಾಡಿದ್ರಲ್ಲ, ಎಲ್ಲ ನೋಡಿ, ನೀವು ಯಾರ್ದೋ ಹೆಸರು ಹೇಳೋದು ಇನ್ನೊಂದು ಹೇಳೋದು ಸರಿ ಇಲ್ಲ. ಇನ್ವೆಸ್ಟಿಗೇಷನ್ ಆಗ್ತಾ ಇರೋದ್ರಿಂದ ಅದಾದ್ಮೇಲೆ ನಾವು ಮಾತಾಡೋಣ ಅದ್ರ ಬಗ್ಗೆ. ಸರ್